ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ಲಾಳಿತಸಂಸಾರಚ್ಛೇದಹೇತುಂ ಜಗದ್ಗುರುಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಆದಿನಾರಾಯಣನಿಂದ ಆರಂಭವಾಗಿ ನಮ್ಮ ಶ್ರೀ ಗುರುಗಳವರೆಗೆ ಎಲ್ಲ ಗುರುಗಳಿಗೂ ಪ್ರಣತಿಥಿಯನ್ನು ಸಮರ್ಪಿಸ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ಶಿಷ್ಯ ಭಕ್ತರನ್ನು ಭಾವಿಸ್ತಾ ಗುರುಪೂರ್ಣಿಮೆಯ ಈ ವಿಶೇಷ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಬಯಸ್ತೇವೆ. ಮಹಾಭಾರತದಲ್ಲಿ ಗುರುಭಕ್ತಿಯನ್ನು ಹೇಳುವಂತಹ ಒಂದು ಕಥೆ ಇದೆ. ಅಜೋಧ ಧೌಮ್ಯರು ಎಂಬ ಒಬ್ಬ ಋಷಿಗಳಿರ್ತಾರೆ. ಅವರಿಗೆ ಆರುಣಿ, ಉಪಮನ್ಯು ಹಾಗೂ ವೇದ ಎಂಬ ಮೂವರು ಶಿಷ್ಯರಿರ್ತಾರೆ. ಆರುಣಿ ಹಾಗೂ ಉಪಮನ್ಯುವಿನ ಕಥೆಯನ್ನು ಸ್ವಲ್ಪ ಹೇಳ್ತೇವೆ ಇವತ್ತು. ಧೌಮ್ಯ ಮಹರ್ಷಿಗಳು ಒಮ್ಮೆ ಆರುಣಿಯನ್ನು ಕರೆದು, ಗದ್ದೆಯನ್ನು ಸ್ವಲ್ಪ ನೋಡ್ಕೋತಾ ಇರಪ್ಪ ಅಂತ ಹೇಳ್ತಾರೆ. ವರ್ಷಾಕಾಲ ಗದ್ದೆ ಹಾಳಿ ಕಟ್ಟೋದು ಅಂತ ಹೇಳ್ತಾರೆ. ಹಾಳಿ ಹೊಡ್ಕೊಂಡು ನೀರು ಹೋಗಿಬಿಡ್ತದೆ. ಹಾಳಿ ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಅದು ಸರಿಯಾಗಿದೆಯಲ್ಲ ನೋಡ್ಕೊಂಬ ಅಂತ ಹೇಳಿ ಕಳಿಸ್ತಾರೆ. ಆರುಣಿ ಆಯಿತು ಅಂಥೇಳಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ದೊಡ್ಡದಾಗಿ ಹಾಳಿ ಹೊಡ್ಕೊಂಡು ನೀರು ನುಗ್ಗುತ್ತಾ ಇದೆ, ಹೊರಗೆ ಹೋಗ್ತಾ ಇದೆ. ಆಗ ಗುರುಗಳು ಆಜ್ಞೆ ಮಾಡಿದ್ದಾರೆ, ನೀರು ಹೊರಗೆ ಹೋಗದೇ ಇರೋ ಹೇಗಾದ್ರು ತಡೆದು ನಿಲ್ಲಿಸಬೇಕು, ಬೂದು ಹೊಡ್ಕೊಂಡು ಹೋಗ್ಬೇಕು ಅಂದರೆ ಅಂಥೇಳಿ. ಆಗ ಯೋಚನೆ ಮಾಡ್ತಾನೆ. ಅಲ್ಲೇ ಮಣ್ಣನ್ನು ತಂದು ಹಾಕ್ತಾನೆ. ಅದು ನೀರು ಹರ್ಕೊಂಡು ಹೋಗ್ತಾ ಇದ್ದ ಕಾರಣ ಮಣ್ಣು ನಾವು ತಂದು ಹಾಕಿದಾಗ ಕೊಚ್ಕೊಂಡು ಹೋಗ್ತಾ ಇರ್ತದೆ. ಆಗ ಅವನೇ ಅಡ್ಡಲಾಗಿ ಮನಗಿ ಬಿಡ್ತಾನೆ. ಇನ್ನೇನು ಮಾಡಿದ್ರು ಇದು ಕೊಚ್ಕೊಂಡು ಹೋಗಿಬಿಡುತ್ತದೆ. ಹಾಗಾಗಿ ಗುರುಗಳ ಆಜ್ಞೆ ಪಾಲನೆ ಮಾಡಬೇಕು, ಗುರುವರ ಆಜ್ಞಾ ಗರೀಯಸಿ ಎಂಬುದ ತಿಳ್ಕೊಂಡು ಆತ ಅಡ್ಡಲಾಗಿ ಮನಗಿ ಬಿಡ್ತಾನೆ. ಅದಕ್ಕೆ ಇತ್ತ ಆಶ್ರಮದಲ್ಲಿ ಆರುಣಿಯನ್ನು ಕಾಣದೆ ಗುರುಗಳು ಸಹಪಾಠಿಗಳ ಹತ್ರ ಕೇಳ್ತಾರೆ, ಎಲ್ಲಿ ಹೋದ ಆರುಣಿ ಅಂಥೇಳಿ. ಆಗ ಗುರುಗಳೇ ನೀವೇ ಕಳಿಸ್ಕೊಟ್ಟಿದ್ದೀರಿ ಗೆದ್ದೆ ಸರಿ ನೋಡ್ಕೊಂಬರ್ಲಿಕ್ಕೆ, ಅಲ್ಲಿ ಏನಾಗಿದೆ ನೋಡು ಹೇಳಿ. ಆಗ ಶಿಷ್ಯರ ಜೊತೆಯಲ್ಲೆಲ್ಲರೂ ಅಯೋಧ್ಯ ಧೌಮ್ಯರು ಬರ್ತಾರೆ. ಆರುಣಿ ಅಂತ ಕರೀತಾರೆ. ಓ ಇಲ್ಲಿದ್ದೇನೆ ಅಂತ ಆತ ಹೇಳ್ತಾನೆ. ಎಲ್ಲೂ ಕಾಣ್ತಾ ಇಲ್ಲ. ಮತ್ತೆ ಕರೀತಾರೆ. ಇಲ್ಲಿದ್ದೇನೆ ಅಂತ ಕೈ ಎತ್ತಿ ತೋರಿಸ್ತಾನೆ. ಆಗ ಗುರುಳಿಗೆ ಕಾಣ್ತು. ಅಲ್ಲಿ ಹೋಗಿ ನೋಡಿದ್ರೆ ಆ ಮಳೆ, ಚಳಿಯ ವಾತಾವರಣ, ಅದರಲ್ಲಿ ಈತ ಮೈ ಒಡ್ಡಿ ಅಲ್ಲಿ ಮನಗಿದ್ದಾನೆ ಹಾಳಿಗೆ ಚಂದ ಮಾಡಿ. ಗುರುಳಿಗೆ ಅವನ ಗುರುಭಕ್ತಿಯನ್ನು ನೋಡಿ ಅತ್ಯಂತ ಸಂತೋಷವಾಯಿತು. ಆಗ ಆತನಿಗೆ ಹೇಳ್ತಾರೆ, ಎಲ್ಲ ಸಕಲ ಶಾಸ್ತ್ರಗಳೆಲ್ಲ ನಿನಗೆ ಬರಲಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ತತ್ಕ್ಷಣದಲ್ಲಿ ಆತ ವೇದಜ್ಞನಾಗ್ತಾನೆ, ಜ್ಞಾನಿ ಆಗ್ತಾನೆ. ಹೀಗೆ ಮತ್ತೊಬ್ಬ ಶಿಷ್ಯ ಉಪಮನ್ಯುವಿಗೆ ಮತ್ತೊಂದು ಗುರು ಕೈಂಕರ್ಯವನ್ನು ಹೇಳ್ತಾರೆ. ದನಗಳನ್ನೆಲ್ಲ ನೀ ಚೆನ್ನಾಗಿ ನೋಡ್ಕೋ, ಇವು
ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುವ ಹಾಗೆ ನೋಡ್ಕೋ ಅಂಥೇಳಿ ಆತನಿಗೆ ಒಂದು ಕಾರ್ಯವನ್ನು ವಹಿಸ್ತಾರೆ. ಈತ ಶ್ರದ್ಧೆಯಿಂದ ಅದನ್ನು ಮಾಡಲಿಕ್ಕೆ ತೊಡಗ್ತಾನೆ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಶಿಷ್ಯನ ಒಂದು ಕರ್ತವ್ಯ ಅಂದರೆ ಗುರುಗಳಿಗೆ ಮಧ್ಯಾಹ್ನ ಭಿಕ್ಷೆಯನ್ನು ತಂದು ಕೊಡೋದಿರ್ತದೆ. ಹೇಗೆ ಭಿಕ್ಷೆಯನ್ನು ತಂದು ಕೊಡ್ತಾನೆ. ಧೌಮ್ಯ ಮಹರ್ಷಿಗಳು ಅಷ್ಟನ್ನು ಸ್ವೀಕಾರ ಮಾಡ್ತಾರೆ. ಶಿಷ್ಯನಿಗೆ ಸ್ವಲ್ಪನೂ ಇಡ್ತಾ ಇರಲಿಲ್ಲ. ಆದರೂ ಶಿಷ್ಯ ಪುಷ್ಟಿಯಾಗೇ ಇದ್ದಾನೆ, ದೇಹದಲ್ಲಿ ಒಂದು ಹುಂಡು ಕೃಷ ಆಗಲಿಲ್ಲ, ಏನೂ ಇಲ್ಲ. ನೀನು ಏನು ತಗೊಳ್ತಾ ಇದ್ದಿ, ಅಷ್ಟು ನೀ ತಂದ ಆಹಾರ ನಾನೇ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಕೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಾವು ಮೊದಲನೇ ಸರಿ ತಂದ ಭಿಕ್ಷೆಯನ್ನು ನಿಮಗೆ ಸಮರ್ಪಣೆ ಮಾಡಿ 2ನೇ ಬಾರಿ ನಾನು ಭಿಕ್ಷೆ ಬೇಡಲಿಕ್ಕೆ ಹೋಗ್ತೇನೆ, ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ತೇನೆ ನಾನು ಅಂತ ಹೇಳ್ತಾನೆ. ಹಾಗೆ ಮಾಡಬಾರ್ದಪ್ಪ, ಒಂದೇ ಸರಿ ಭಿಕ್ಷೆಯನ್ನು ಎತ್ಕೊಂಬರಬೇಕು, ಇದು ಭಿಕ್ಷಾ ನಿಯಮ ಇದೆ, ಒಂದು ಗ್ರಾಹಕ ಮತ್ತೊಂದು ಸರಿ ಹೋಗಬಾರ್ದು ಹಾಗೆ ಅಂತ ಹೇಳ್ತಾರೆ. ಆಯಿತು ಅಂತ ಹಾಗೆ ಮುಂದುವರಿತಾನೆ. ಒಂದಷ್ಟು ದಿನ ಕಳೆದ ನಂತರ ಮತ್ತೆ ಕೇಳ್ತಾರೆ, ಈಗೇನು ಮಾಡ್ತಾ ಇದ್ದಿ ನಿನ್ನ ಹೊಟ್ಟೆಗೆ? ಇಲ್ಲ ಗುರುಗಳೇ, ಇಲ್ಲ ಇಷ್ಟು ಹಸುಗಳಿದೆಯಲ್ಲ, ಅದರ ಒಂದು ಹಸುವಿನ ಹಾಲನ್ನು ನಾನು ಕುಡಿತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಹಸುವಿನ ಹಾಲು ಕುಡಿಬಾರ್ದು, ಕರುಗಳಿಗೆ ಅಂತ ತುಂಬಿಕೊಂಡಿರ್ತವೆ ಹಾಲನ್ನು, ನೀನು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಯಿತು, ಹಸುವಿನ ಹಾಲನ್ನು ಕುಡಿಯೋದು ಬಿಟ್ಟ. ಸ್ವಲ್ಪ ದಿನ ಆಯಿತು, ಆದರೂ ದಷ್ಟಪುಷ್ಟವಾಗೇ ಇದ್ದಾನೆ. ಇವನಲ್ಲಿ ಏನೂ ಬದಲಾವಣೆನೇ ಕಾಣಲಿಲ್ಲ, ಕೃಷ ಆಗಲೇ ಇಲ್ಲ. ಮತ್ತೊಂದು ಸರಿ ಕರೆದು ಕೇಳ್ತಾರೆ, ಈಗ ನೀನು ಏನು ಮಾಡ್ಕೊಂಡಿದ್ದಿ ನಿನ್ನ ಜೀವಿಕೆಗೆ? ಆಗ ಹೇಳ್ತಾನೆ ಆತ, ಇಲ್ಲ, ಹಸುವಿನ ಹಾಲು ಕರು ಕುಡಿಬೇಕಾದ್ರೆ ಅಲ್ಲಿ ಜೊಲ್ಲು ಬರ್ತದೆ, ನೊರೆ, ಆ ನೊರೆಯನ್ನು ಕುಡಿದು ನಾನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆ ಗುರುಗಳು ಹೇಳ್ತಾರೆ, ಇಲ್ಲಪ್ಪ, ನಿನ್ನ ಮೇಲಿನ ಪ್ರೀತಿಯಿಂದ ಆ ಕರುಗಳೆಲ್ಲ ಏನು ಮಾಡ್ತವೆ ಅಂದರೆ ನಿನಗೆ ಹಾಲನ್ನು ಕೊಟ್ಟು ಬಿಡ್ತವೆ, ಸುರಿಸ್ತವೆ ಬೇಕಂತಲೇ ನೊರೆ ರೂಪದಲ್ಲಿ. ಹಾಗೆ ನೀ ಅವರಿಗೆ ಆ ಕರುಗಳ ಹೊಟ್ಟೆಗೆ ನೀನು ಕಮ್ಮಿ ಮಾಡಿದಾಗಾಯಿತು, ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಯಿತು ಗುರುಗಳ ಆಜ್ಞೆ ಅಂತ ಹೇಳಿ ಆತ ಅದನ್ನೇ ಪಾಲನೆ ಮಾಡ್ತಾ ಇರ್ತಾನೆ. ಈಗ ಆತನಿಗೆ ಎಲ್ಲ ಉಪಾಯಗಳು ಮುಗಿದು ಹೋಗಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹೀಗೆ ದನ ಮೇಯಿಸ್ತಾ ಇರಬೇಕಾದ್ರೆ ತುಂಬ ಹಸಿವಾಗಿದೆ. ಅಲ್ಲೇ ಎಲ್ಲೋ ಒಂದಿದ್ದ ಎಕ್ಕಿ ಗಿಡದ ಹಾಲು ನೋಡಿಕೊಂಡು ಇದು ಕುಡಿಬಹುದು ಅಂತ ಹೇಳಿ ಕುಡಿದು ಬಿಡ್ತಾನೆ. ಕಣ್ಣು ಕಾಣದೇ ಇದ್ದಾಗ ಆಗೋಯ್ತು. ಎಕ್ಕೆ ಹಾಲು ಕುಡಿದ ಪರಿಣಾಮ ಹೊಟ್ಟೆಲೆಲ್ಲ ಉರಿ ಕಣ್ಣು ಕಾಣದೇ ಇದ್ದಾಗಾಗಿ ಹಾಗೆ ಸಂಚರಿಸ್ತಾ ಒಂದು ಹಾಳು ಬಾವಿಲಿ ಬಿದ್ದು ಬಿಡ್ತಾನೆ. ಆಗ ಆತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಗುರುಗಳನ್ನು ಜೋರಾಗಿ ಸ್ಮರಣೆ ಮಾಡಲಿಕ್ಕೆ ತೊಡಗ್ತಾನೆ. ಆಗ ಗುರುಗಳಲ್ಲಿ ಬರ್ತಾರೆ. ಬಂದು ನೋಡ್ತಾರೆ, ಆತ ಬಾವಿಯಲ್ಲಿ ಬಿದ್ದುಕೊಂಡಿದ್ದಾನೆ, ಕಣ್ಣು ಕಾಣ್ತಾ ಇಲ್ಲ. ಆಗ ಆತನಿಗೆ ಹೇಳ್ತಾರೆ, ನೀನು ಅಶ್ವಿನಿ ದೇವತೆಗಳ ಸ್ಮರಣೆಯನ್ನು ಮಾಡ್ಕೋ, ಅವರ ಸ್ತುತಿಯನ್ನು ಮಾಡು, ಅಷ್ಟಾದರೆ ನಿನ್ನ ಕಣ್ಣು ಬರ್ತದೆ ಅವರ ಅನುಗ್ರಹದಿಂದ ಅಂತ ಹೇಳ್ತಾರೆ. ಉಪಮನ್ಯು ಕೂಡ ಶ್ರದ್ಧೆಯಿಂದ ಸ್ಮರಣೆಯನ್ನು ಮಾಡ್ಕೊಳ್ತಾನೆ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷವಾಗಿ ಆತನಿಗೆ ಒಂದು ಪಾಯಸವನ್ನು ಕೊಡಲಿಕ್ಕೆ ಬರ್ತಾರೆ. ಆಗ ಇಲ್ಲ, ನಾನು ಸ್ವೀಕರಿಸುವುದಿಲ್ಲ, ನನ್ನ ಗುರುಗಳಿಗೆ ಮೊದಲು ಕೊಡಬೇಕು, ನೀವು ಅವ್ರು ಗುರುಗಳು ತೊಗೊಂಡ್ರೆ ನಾನು ಆನಂತರದಲ್ಲಿ ಸ್ವೀಕರಿಸ್ತೇನೆ ಅಂತ ವಿನಯವನ್ನು ತೋರಿಸ್ತಾನೆ. ಆಗ ಅಶ್ವಿನಿ ದೇವತೆಗಳು ನಾನಾ ರೀತಿಯಾಗಿ ಆತನಿಗೆ ಪ್ರಲೋಭನೆಯನ್ನು ಒಡ್ತಾರೆ. ಅದು ಯಾವುದಕ್ಕೂ ಜಗ್ಗದೆ ಆತ ಇಲ್ಲ ಗುರುಳಿಗೆ ಕೊಡಬೇಕು ಅಂತ ಹೇಳ್ತಾನೆ. ಅಶ್ವಿನಿ ದೇವತೆಗಳಿಗೆ ಅತ್ಯಂತ ಸಂತೋಷ ಆಯಿತು ಅವನ ಮಾತಿನ ಗುರುಭಕ್ತಿಯನ್ನೆಲ್ಲ ನೋಡಿ. ಆಗ ಅಶ್ವಿನಿ ದೇವತೆಗಳು ಆತನಿಗೆ ಕಣ್ಣನ್ನು ಅನುಗ್ರಹಿಸಿ ಹೋಗ್ತಾರೆ. ಅವನಿಗೂ ಕೂಡ ಆತನ ಗುರುಭಕ್ತಿಯನ್ನು ನೋಡಿ ಧೌಮ್ಯ ಮಹರ್ಷಿಗಳು ಅನುಗ್ರಹವನ್ನು ಮಾಡ್ತಾರೆ. ಗುರು ಸೇವೆಯನ್ನು ಹಾಗೆ ಆರುಣಿ ಉಪಮನ್ಯುವಿನ ಹಾಗೆ ಅಷ್ಟು ನಿಷ್ಠೆಯಿಂದ ಮಾಡಿದಾಗ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ.
ಗುರೋರ್ಧ್ಯಾನಂ ತಥಾ ಕುರ್ಯಾತ್ ಕುಲಸ್ತ್ರೀ ಸ್ವಪತೇರ್ಯಥ ಎಂಬುದಾಗಿ ಗುರುಗೀತೆಯಲ್ಲಿ ಹೇಳ್ತಾರೆ. ಗುರುವಿನ ಧ್ಯಾನವನ್ನು ಉತ್ತಮ ಕುಲದ ಸ್ತ್ರೀ ಹೇಗೆ ಪತಿ ಸೇವೆಯನ್ನು ಮಾಡ್ತಾಳೋ ಹಾಗೆ ಗುರುವಿನ ಕಾಳಜಿಯನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಗುರುಗೀತೆ ಹೇಳ್ತಾ ಇದೆ. ಹಾಗೆ ಮಾಡಿದಾಗ ಆ ಉಪಮನ್ಯು ಅವರ ಹಾಗೆ ನಮಗೆ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ. ಅಂತಹ ಅನುಗ್ರಹವನ್ನು ಮಾಡುವಂತಹ ವಿಶೇಷ ರೀತಿಯಲ್ಲಿ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಎಲ್ಲರಿಗೂ ನಮ್ಮ ಸೌಭಾಗ್ಯ ಇದೆ ಅದೆಲ್ಲ. ಗುರುತತ್ವವೇ ಮೂರ್ತವಿತ್ತು ನಮ್ಮ ಎದುರಿಗೆ ಬಂದಿದೆ ಅಂತ ನಾವು ಯಾವಾಗಲೂ ಭಾವಿಸ್ತೇವೆ. ಹಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅಧ್ಯಾತ್ಮ ಮಾರ್ಗ, ಅಧ್ಯಾತ್ಮ ಸಾಧನೆ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಅಧ್ಯಾತ್ಮ ಮಾರ್ಗ ಹೇಳುವಂಥದ್ದು ಕತ್ತಿ ಅಲಗಿನ ಮೇಲೆ ನಡೆದಂತಹ ಹಾದಿ ಎಂಬುದಾಗಿ. ಆದರೆ ನಮ್ಮ ವಿಷಯದಲ್ಲಿ ಹಾಗಾಗ್ತಾ ಇಲ್ಲ. ಕ್ಷುರಸ್ಯ ಧಾರ ನಿಶಿತಾ ಮಲಂಘ್ಯಾಂ ಅಧ್ಯಾತ್ಮ ಮಾರ್ಗಂ ಪ್ರವದಂತಿ ಸಂತಹ ಕಿಂತು ಪ್ರಭೋತೆ ಕರುಣಾವಶೇನ ಶಯ್ಯಾಸುಮಾನ ಮೆವಭಾತ್ಯೆಯಮ್ಮೆ. ಅಧ್ಯಾತ್ಮ ಮಾರ್ಗ ಹೇಳೋದು ಕತ್ತಿ ಅಲಗಿನ ಹಾದಿ, ಅದರ ಮೇಲೆ ನಡೆದಂಥ ಹಾದಿ ಎಂದು ಉಪನಿಷತ್ತು ಹೇಳ್ತಾ ಇದೆ. ಆದರೆ ನಮ್ಮ ವಿಷಯದಲ್ಲಿ ಹೇಗಾಗ್ತಾ ಇದೆ ಅಂದರೆ, ಆ ಗುರುಗಳ ಅನುಗ್ರಹದಿಂದ ಹೂವಿನ ಹಾಸಿಗೆ ಮೇಲೆ ನಡೆದ ಹಾಗೆ ಆಗ್ತಾ ಇದೆ. ಹಾಗೆ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಧ್ಯಾತ್ಮ ಮಾರ್ಗದ ಉಪದೇಶದಲ್ಲಾಗಲಿ, ಇನ್ನು ವೇದಾಂತ ಶಾಸ್ತ್ರದ ಪಾಠವನ್ನಾಗಲಿ ಅಷ್ಟು ಸುಂದರವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಆ ಗುರುಗಳ ಜೊತೆಯಲ್ಲಿ ನಾವು ಈ ಸುವರ್ಣವಲ್ಲಿಯಲ್ಲಿ ಈ ಸರಿಯ ಚಾತುರ್ಮಾಸವನ್ನು ಮಾಡ್ತಾ ಇದ್ದೇವೆ. ಸುವರ್ಣವಲ್ಲಿ ಅಂದರೆ ಸುವರ್ಣ ವಲ್ಲಿ. ಸುವರ್ಣ ಹೇಳುವುದು ಸತ್ ಚಿತ್ ಸ್ವರೂಪ, ಬೆಳಕಿನ ಸ್ವರೂಪ ಅದು. ವಲ್ಲಿ ಅಂದರೆ ಜೀವದ ಪ್ರತೀಕ, ಅದಕ್ಕೆ ಬೆಳವಣಿಗೆ ಇದೆ. ಆ ಬೆಳಕನ್ನು ಆಸರೆಯಾಗಿಟ್ಕೊಂಡು ವಲ್ಲಿ ಬೆಳೀತಾ ಇದೆ, ಬೆಳೆಯುತ್ತೆ. ಈ ಸ್ವರ್ಣವಲ್ಲಿ ಹೇಳೋದು ಜೀವ ಬೆಳಕಿನ ಒಂದು ಸಂಯೋಗವನ್ನು ಸೂಚಿಸ್ತಾ ಇದೆ. ಇಂತಹ ಸುವರ್ಣವಲ್ಲಿ ಮಠಕ್ಕೆ ಎಲ್ಲ ಶಿಷ್ಯರು ಕೂಡ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಬಂದು ಧನ್ಯತಾಭಾವವನ್ನು ಪಡೀರಿ ಎಂಬುದಾಗಿ ಹೇಳ್ತಾ, ಎಲ್ಲರಿಗೂ ಆ ಲಕ್ಷ್ಮೀ ನರಸಿಂಹನ ಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ, ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾ ನಮ್ಮ ಮಾತಿಗೆ ನಾಮವನ್ನು ಇಡ್ತೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.